ವೀಕ್ಷಕರೇ, ನಾವು ಈ ಮೊದಲೇ ಹೇಳಿದಾಗೆ ಶ್ರಾವಣದಲ್ಲಿ ವಿಶೇಷವಾದ ಆಚರಣೆಗಳಿರುತ್ತೆ. ಅದರಲ್ಲಿ ಈ ಪಡಿ ಬೇಡೋದು ಅಥವಾ ಛತ್ರ ಬೇಡೋದು ಅನ್ನೋದು ಸಹಿತ ಒಂದು. ಸಾಮಾನ್ಯವಾಗಿ ಗಂಡು ಮಕ್ಕಳು ಮತ್ತು ಗೃಹಸ್ಥರು ಮಾತ್ರ ಈ ಒಂದು ಆಚರಣೆಯನ್ನು ಆಚರಿಸ್ತಾರೆ. ಈ ಆಚರಣೆಯ ವಿಶೇಷ ಏನಂದರೆ, ಶ್ರಾವಣದ ಶನಿವಾರಗಳಂದು ರಂಗನಾಥ ಸ್ವಾಮಿ, ನರಸಿಂಹಸ್ವಾಮಿ ಹಾಗೂ ವೆಂಕಟೇಶ್ವರನನ್ನು ಯಾರು ಮನೆ ದೇವರಾಗಿ ಇಟ್ಕೊಂಡಿರ್ತಾರೋ ಅವರು ಈ ಒಂದು ಶ್ರಾವಣ ಶನಿವಾರವನ್ನು ಆಚರಿಸ್ತಾರೆ. ಅವತ್ತು ಮನೆಯ ಗಂಡು ಮಕ್ಕಳು ಹಾಗೂ ಗೃಹಸ್ಥರು, ಹಿರಿಯರು ಏನು ಮಾಡ್ತಾರೆ, ಅಭ್ಯಂಗ ಸ್ನಾನ ಮಾಡಿ ಪಂಚಶಲ್ಯ ಉಟ್ಕೊಂಡು ಹಣೆಗೆ 1 ಎಡೆ ಅಥವಾ 3 ಎಡೆ ಬಿಳಿ ನಾಮ ಅಥವಾ ಕೆಂಪು ನಾಮವನ್ನು ಧರಿಸಿ ಏನು ಮಾಡ್ತಾರೆ, ಒಂದು ಬೆಳ್ಳಿ ಚೊಂಬನ್ನು ಅಥವಾ ಒಂದು ಮಾಮೂಲಿ ಪಾತ್ರೆ, ಸ್ಟೀಲ್ ಹೊಸ ಪಾತ್ರೆಯನ್ನು ಇಟ್ಕೊಂಡು ಅಕ್ಕಪಕ್ಕದ ಮನೆಗಳಿಗೆ, ಅಂದರೆ ಅವರ ಗೋತ್ರದವರಲ್ದಲೇ ಅಥವಾ ದಾಯಾದಿಗಳಲ್ದಲೇ ಇರುವಂತಹ ಅಕ್ಕಪಕ್ಕದ ಒಂದು ಮನೆಗಳಿಗೆ ಹೋಗಿ ಶ್ರೀ ವೆಂಕಟೇಶಾಯ ಮಂಗಳಂ ಅಥವಾ ಶ್ರೀ ವೆಂಕಟರಮಣ ದೇವರ ಛತ್ರ, ಶ್ರೀ ನರಸಿಂಹಾಯ ಮಂಗಳಂ ಅಥವಾ ಶ್ರೀ ರಂಗನಾಥಾಯ ಮಂಗಳಂ ಅಂತ ಕೂಗ್ತಾರೆ. 3 ಸಲ ಕೂಗ್ತಾರೆ. ಆವಾಗ ಆ ಮನೆಯ ಹೆಂಗಳೆಯರು ಬಂದು ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಏನಿದೆ ಪಾತ್ರೆಗೆ, ಹೊಸ ಪಾತ್ರೆಗೆ ಅಥವಾ ಬೆಳ್ಳಿ ಚೊಂಬಿಗೆ ಮನೆಯಿಂದ ಹೆಂಗಸರು ಅಥವಾ ಹೆಣ್ಣು ಮಕ್ಕಳು ಬಂದು 3 ಬಾರಿ 3 ಬೊಗಸೆಯಲ್ಲಿ ಅಕ್ಕಿಯನ್ನು ಹಾಕ್ತಾರೆ. ಬೊಗಸೆ ಇಲ್ಲ, ಪಾವಲ್ಲಿ ಹಾಕ್ತಾರೆ. ಹಾಕಿದ್ದಾದ್ಮೇಲೆ ಏನು ಮಾಡ್ತಾರೆ, ಅವರದನ್ನ ಒಂದು 3 ಸಲ ಆ ಪಾತ್ರೆಯಿಂದ ತಮ್ಮ ಒಂದು ಪಾತ್ರೆಗೆ ಆ ಅಕ್ಕಿ ಕಾಳನ್ನು ತಗೊಳ್ತಾರೆ. ಇದಾದ ನಂತರ ಮಹಿಳೆಯರು ಒಳಗೆ ಹೋಗ್ತಾರೆ ಹಾಗೂ ಛತ್ರ ಬೇಡುತ್ತಿರುವಂತಹ ಗಂಡು ಮಕ್ಕಳು ಅಥವಾ ಗೃಹಸ್ಥರು ಏನು ಮಾಡ್ತಾರೆ, ಮುಂದಿನ ಮನೆಗೆ ಹೋಗ್ತಾರೆ. ಇದೇ ರೀತಿ 4-5 ಮನೆಗಳಲ್ಲಿ ಛತ್ರ ಬೇಡಿ ಬಂದು ಮನೆಯಲ್ಲಿ ಆ ಒಂದು ಚೊಂಬು ಅಥವಾ ಪಾತ್ರೆಯನ್ನು ದೇವ್ರ ಗೂಡಲ್ಲಿ ಇಡ್ತಾರೆ. ಕೆಲವರು ಹಣ ಸಹಿತ ಹಾಕೋದಿದೆ, ಕಾಸು ಅಂದರೆ ನಾಣ್ಯಗಳು ಅಥವಾ ನೋಟುಗಳನ್ನು ಹಾಕುವಂಥ ಒಂದು ಸಂಪ್ರದಾಯವೂ ಇದೆ. ಈ ರೀತಿ ಶ್ರಾವಣ ಮಾಸದ ಶನಿವಾರ, 4 ಶನಿವಾರ ಅಥವಾ 5 ಶನಿವಾರ ಈ ಥರ ಛತ್ರ ಬೇಡಿ ಬಂದು ದೇವರ ಗೂಡಲ್ಲಿ ಇಟ್ಟಿರ್ತಾರೆ. ಕಡೆಯ ಶನಿವಾರ ಏನು ಮಾಡ್ತಾರೆ, ಅದರಲ್ಲಿರುವ ಅಕ್ಕಿಯನ್ನು ತೆಗೆದು ಒಂದು ಸಿಹಿ ಪದಾರ್ಥ ಮಾಡ್ತಾರೆ. ಹೆಚ್ಚು ಕಡಿಮೆ ಪೊಂಗಲ್ ಮಾಡ್ತಾರೆ, ಹೆಸರು ಬೇಳೆ ಹಾಕಿ ಸಿಹಿ ಪೊಂಗಲ್ ಮಾಡ್ತಾರೆ. ಹಣ ಏನಾದರೂ ಇದ್ದರೆ ಅವರ ಮನೆ ದೇವರಿಗೆ ಒಂದು ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗೂ ಅವತ್ತು ಮಾಡಿರುವಂತಹ ಸಿಹಿ ಪೊಂಗಲನ್ನು ಮನೆ ಮಂದಿಯೆಲ್ಲ ನೈವೇದ್ಯವನ್ನಾಗಿ ದೇವರಿಗೆ ಮಾಡಿ ನಂತರ ಮನೆ ಮಂದಿಯವರೆಲ್ಲ ಭೋಜಿಸುವಂತಹ ಪರಿಪಾಠ ಇದೆ. ಅದನ್ನು ಅಕ್ಕಪಕ್ಕದವ್ರಿಗೂ ಹಂಚಿಕೊಳ್ಳಬಹುದು. ಇದು ಶ್ರಾವಣ ಶನಿವಾರದ ಬಗ್ಗೆ ಒಂದು ಬಂದಿರುವಂತಹ ಪಡಿಬೇಡುವಂತಹ ಪರಿಪಾಠ. ಸಾಮಾನ್ಯವಾಗಿ ವಿಷ್ಣುವಿನ ಒಕ್ಕಲೇ ಮಾಡ್ತಾರೆ, ಶಿವನ ಒಕ್ಕಲು ಮಾಡಲ್ಲ. ಆದರೆ ಕೆಲವರು ಈಶ್ವರನನ್ನು ಮನೆದೇವರಾಗಿ ಹೊಂದಿರುವಂಥವರು ಕಾರ್ತಿಕ ಮಾಸದಲ್ಲಿ ಶ್ರೀಕಂಠೇಶ್ವರಾಯ ಮಂಗಳಂ ಅಂತ ಹೇಳಿ, ಶ್ರೀಕಂಠೇಶ್ವರಾಯ ಮಂಗಳಂ ಅಂತ ಹೇಳಿ ಒಂದು ಪಡಿ ಬೇಡುವಂತಹ ಪದ್ಧತಿ ಇದೆ. ಕೆಲವರು ಶ್ರಾವಣ ಸೋಮವಾರವನ್ನು ಸಹಿತ ಮಾಡ್ತಾರೆ. ಶ್ರಾವಣ ಸೋಮವಾರ ಉಪವಾಸ ಮಾಡೋರು ಇರ್ತಾರೆ. ಕೆಲವರು ಶ್ರಾವಣ ಶನಿವಾರ ಉಪವಾಸ ಮಾಡೋರು ಇರ್ತಾರೆ. ಇದು ಅವರವರ ಮನೆ ದೇವರ ಒಂದು ಯಾವುದು ಅನ್ನೋದ್ರ ಮೇಲೆ ನಿಗದಿತವಾಗಿರುತ್ತೆ. ಈ ರೀತಿಯಾಗಿ ಪಡಿ ಬೇಡುವಂತಹ ಪದ್ಧತಿ ನಮ್ಮ ಭಾಗಗಳಲ್ಲಿ ನಡೆಯುತ್ತೆ. ಇದು ಅವರವರ ಮನೆಯ ಆಚರಣೆಯಂತೆ ಹಿರೀಕರು ಹೇಗೆ ಮಾಡ್ಕೊಂಡ್ಬಂದಿರ್ತಾರೆ ಆ ರೀತಿ ಎಲ್ಲ ಭಾಗಗಳಲ್ಲೂ, ಎಲ್ಲ ಜನಗಳಲ್ಲೂ, ಎಲ್ಲ ಪಂಗಡಗಳಲ್ಲೂ, ಎಲ್ಲ ಜಾತಿಯ ಜನಗಳಲ್ಲೂ ಇರುತ್ತೆ. ನಾನು ಹೇಳಿದ್ದು ನಮ್ಮ ಶಿವಮೊಗ್ಗದ ಭಾಗದ ಆಚರಣೆ. ಬಹುಶಃ ಈ ಪಡಿ ಬಿಡೋದ್ರು ಅನ್ನೋ ಒಂದು ಸಂಪ್ರದಾಯ ನಿಮ್ಗೆ ಈಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ.